Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು 7ನೆಯ ತರಗತಿಯ ಪೋಯಮ್ 2 ಅವೇರ್ನೆಸ್ ಈ ಒಂದು ಪದ್ಯದ ಕನ್ನಡದ ಸಾರಾಂಶವನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಈ ಒಂದು ಪದ್ಯವನ್ನು ಆರಂಭಿಸೋಣ. ಈ ಪದ್ಯದಲ್ಲಿ ಬರುವಂತಹ ನ್ಯೂ ವರ್ಡ್ಸ್. ಮೊದಲನೇದಾಗಿ ಅವೇರ್ನೆಸ್, ಅರಿವುಳ್ಳ ಅಥವಾ ಚೆನ್ನಾಗಿ ತಿಳಿದ ಎಂದು ಅರ್ಥವನ್ನು ಕೊಡುತ್ತದೆ. ಅದೇ ತೆರನಾಗಿ ಚಾರ್ಡ್ ಅಂತಂದರೆ ಅರ್ಧ ಉರಿದ, ವ್ಯಾಡೆಡ್ ಅಂದರೆ ವೃತ್ತಪತ್ರಿಕೆಗಳನ್ನು ಸೇರಿಸಿ ಕಟ್ಟಿರುವುದು, ಟಾಸ್ಡ್ ಎಲ್ಲೆಂದರಲ್ಲಿ ಬಿಸಾಕುವುದು, ಕಾಂಕ್ರೀಟ್ ಘನ ಅಥವಾ ಗಟ್ಟಿಯಾದ, ಟಿಯರಿಂಗ್ ಜೋರಾಗಿ ಎಳೆದು ಹರಿಯುವುದು, ಇನ್ಸೆಕ್ಟಿಸೈಡ್ಸ್ ಕ್ರಿಮಿನಾಶಕ ಪುಡಿ ಅಥವಾ ದ್ರವ, ಸ್ಪ್ರೆಡ್ ಚಿಮುಕಿಸು, ಕ್ರ್ಯೂಡ್ ಕಚ್ಚಾ, ಡೆಸ್ಟೈನ್ಡ್ ಮೊದಲೇ ನಿರ್ಧರಿಸಿದ. ಇವು ಕೆಲವು ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ನ್ಯೂ ವರ್ಡ್ಸ್ ಅಂತ ನಾವು ನ್ಯೂ ವರ್ಡ್ಸ್ಗಳನ್ನ ಈಗ ನೋಡಿದ್ವಿ. ಇನ್ನೊಂದಿಷ್ಟು ನ್ಯೂ ವರ್ಡ್ಸ್ಗಳನ್ನ ನೋಡೋಣ. ಆಫುಲ್ ಡೂಮ್ ಅಪಾರ ಪ್ರಮಾಣದ ಹಾನಿ, ಕನ್ಸೂಮ್ ಸಂಪೂರ್ಣವಾಗಿ ಕಬಳಿಸು, ನಾವು ತಿನ್ನುವ ಅಥವಾ ಉಪಯೋಗಿಸುವ ಎಂದು ಅರ್ಥವನ್ನು ಕೊಡುತ್ತದೆ. ಎಕ್ಸ್ಪೆಲ್ಲಿಂಗ್ ಒತ್ತಾಯದಿಂದ ಹೊರಹಾಕು ಅಥವಾ ಹೊರಹಾಕು. ಎಮಿಟಿಂಗ್ ಬೆಳಕು ಅಥವಾ ಶಬ್ದದಿಂದ ಹೊರಬರುವ. ಡೆಸ್ಟ್ರಕ್ಷನ್ ನಾಶ ಮಾಡುವ ಕ್ರಿಯೆ, ಹಾಳು ಮಾಡುವ ಎಂದು ಅರ್ಥವನ್ನು ಕೊಡುತ್ತದೆ. ಡಿಸೊಲೇಟ್ ಎಂಟಿ ಆರ್ ಲೋನ್ಲಿ ಅಥವಾ ಖಾಲಿಯಾದ, ಒಂಟಿಯಾದ ಎಂದು ಅರ್ಥವನ್ನು ಕೊಡುತ್ತದೆ. ಸಸ್ಟೇನ್ ಬಿಯರ್ ಆರ್ ಟು ಸಫರ್ ಅಂತ ಅರ್ಥ ಕೊಡುತ್ತೆ. ತಾಳಿಕೊಳ್ಳುವುದು ಅಥವಾ ಸಹಿಸಿಕೊಳ್ಳುವುದು ಎಂದು ಅರ್ಥವನ್ನು ಕೊಡುತ್ತದೆ. ರೈಸ್ ಮೇಲಕ್ಕೆದ್ದು ಸಂಗ್ರಹಿಸು. ಹೀಡ್ ಜಾಗರೂಕತೆಯಿಂದ ಲಕ್ಷ್ಯ ಕೊಡು, ಗಮನವಿಡು ಎಂದು ಅರ್ಥವನ್ನು ಕೊಡುತ್ತದೆ. ಸ್ಟೇಕ್ ತೊಂದರೆಗೆ ಒಳಪಡಿಸು ಎಂದು ಅರ್ಥವನ್ನು ಕೊಡುತ್ತದೆ. ಸ್ನೇಹಿತರೆ, ಈಗ ನಾವು ಬಿಫೋರ್ ಯು ರೀಡ್ ಎಂಬುದನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಮೊದಲು ಬಿಫೋರ್ ಯು ರೀಡ್ ನೋಡಿಬಿಟ್ಟು ತದನಂತರದಲ್ಲಿ ಅವೇರ್ನೆಸ್ ಎನ್ನುವಂತಹ ಈ ಪದ್ಯವನ್ನು ಅಧ್ಯಯನ ಮಾಡೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಇಲ್ಲಿ ಬಿಫೋರ್ ಯು ರೀಡ್ ಅಂತಕ್ಕಂಥ ಈ ಒಂದು ಪಾಯಿಂಟಲ್ಲಿ ನಾನು ನೋಡ್ತಾ ಇರ್ತಕ್ಕಂಥದ್ದು ಮೊದಲನೆಯದಾಗಿ ವಿ ಸೆಲಿಬ್ರೇಟ್ ವರ್ಲ್ಡ್ ವಾಟರ್ ಡೇ ಆನ್ 22nd March. ಇನ್ ದ ಸೇಮ್ ವೇ ವಾಟ್ ಡೂ ವಿ ಸೆಲಿಬ್ರೇಟ್ ಆನ್ ದೀಸ್ ಡೇಸ್. ಇಲ್ಲಿ ಒಂದು ನಮಗೆ ಉತ್ತರ ಕೊಟ್ಟಿದ್ದಾರೆ. ಏನಂತಂದರೆ ವಿ ಸೆಲಿಬ್ರೇಟ್ ನಾವು ವರ್ಲ್ಡ್ ವಾಟರ್ ಡೇ ಅಥವಾ ವಿಶ್ವ ಜಲ ದಿನ ಎಂಬುದನ್ನು ನಾವು 22 ಮಾರ್ಚ್ದಂದು ಏನು ಮಾಡ್ತೇವೆ, ಆಚರಣೆ ಮಾಡ್ತಾ ಇದ್ದೇವೆ. ಅದೇ ತೆರನಾಗಿ ಇನ್ ದ ಸೇಮ್ ವೇ ಅದೇ ತೆರನಾಗಿ ವಾಟ್ ಡೂ ವಿ ಸೆಲಿಬ್ರೇಟ್ ಆನ್ ದೀಸ್ ಡೇಸ್ ಈ ದಿನಗಳಲ್ಲಿ ನಾವು ಏನನ್ನು ಸೆಲಿಬ್ರೇಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಇಲ್ಲಿ 4th February ಎಂದು ನಾವು ವರ್ಲ್ಡ್ ಕ್ಯಾನ್ಸರ್ ಡೇ ಎಂದು ಸೆಲಿಬ್ರೇಟ್ ಮಾಡ್ತೇವೆ. 22nd April ಅರ್ತ್ ಡೇ ಎಂದು ನಾವು ಸೆಲಿಬ್ರೇಟ್ ಮಾಡ್ತೇವೆ. ಅದೇ ತೆರನಾಗಿ 3rd December ಇಂಟರ್ನ್ಯಾಷನಲ್ ಡೇ ಆಫ್ ಪೀಪಲ್ ವಿತ್ ಅ ಡಿಸೆಬಿಲಿಟಿ ಅನ್ನುವಂತಹ ಒಂದು ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇಲ್ಲಿ ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ, ವೈ ಡೂ ವಿ ಸೆಲಿಬ್ರೇಟ್ ದೀಸ್ ಡೇಸ್ ಈ ದಿನಗಳನ್ನು ನಾವು ಯಾಕೆ ಆಚರಣೆ ಮಾಡ್ತೇವೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಟು ಇರಾಡಿಕೇಟ್ ಕ್ಯಾನ್ಸರ್ ಥ್ರೂ ಔಟ್ ದ ವರ್ಲ್ಡ್ ಆ್ಯಂಡ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಕ್ಯಾನ್ಸರ್. ನಾವು ಸಂಪೂರ್ಣವಾಗಿ ಕ್ಯಾನ್ಸರ್ ಮುಕ್ತವಾಗಿರ್ತಕ್ಕಂತಹ ಒಂದು ಜಗತ್ತನ್ನು ನಿರ್ಮಾಣ ಮಾಡುವುದಕ್ಕಾಗಿ ಮತ್ತು ಆ ಕ್ಯಾನ್ಸರ್ ಬಗ್ಗೆ ಒಂದಿಷ್ಟು ಜಾಗೃತಿಯನ್ನು ಮೂಡಿಸೋದಕ್ಕಾಗಿ ನಾವು ಈ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಜೊತೆಗೆ ಇನ್ನೊಂದಿಷ್ಟು ಅಂಶಗಳನ್ನು ಇಲ್ಲಿ ಕೊಡ್ತಾ ಇದ್ದೇವೆ. ನಾವು ಈ 3 ದಿನಗಳನ್ನ ಯಾಕೆ ಆಚರಣೆ ಮಾಡ್ತಾರೆ ಅಂಥೇಳಿ ನೋಡ್ತಾ ಇದ್ದೇವೆ. ವಿ ಸೆಲಿಬ್ರೇಟ್ ವರ್ಲ್ಡ್ ಕ್ಯಾನ್ಸರ್ ಡೇ ಆನ್ 4th November. ನಾವು ಜಗತ್ತಿನಲ್ಲಿ
ಕ್ಯಾನ್ಸರ್ ಡೇ ಅಂತೇಳಿ, ಕ್ಯಾನ್ಸರ್ ದಿನವೆಂದು ನಾವು ಆಚರಣೆ ಮಾಡ್ತೇವೆ. ಅದು ಫೆಬ್ರವರಿ 4ರಂದು ಆಫ್ ಎವ್ರಿ ಇಯರ್, ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೇವೆ. ಅರ್ತ್ ಡೇ ಅಂದರೆ ಈ ಒಂದು ಭೂ ದಿನ ಎಂದು ಆಚರಣೆ ಮಾಡ್ತೇವೆ. ಟು ಪ್ರೊಟೆಕ್ಟ್ ಅವರ್ ಅರ್ತ್, ಈ ಒಂದು ಭೂಮಿಯನ್ನು ನಾವು ಉಳಿಸ್ಕೋಬೇಕು, ಇದನ್ನು ಕಾಪಾಡಬೇಕು, ರಕ್ಷಣೆ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದೇ ತೆರನಾಗಿ ಇಂಟರ್ನ್ಯಾಷನಲ್ ಡೇ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ, ಅಂತಾರಾಷ್ಟ್ರೀಯ ದಿನವನ್ನಾಗಿ ಇದನ್ನು ನಾವು ಇಲ್ಲಿ ಏನು ಮಾಡ್ತಾ ಇದ್ದೇವೆ, ಆಚರಣೆ ಮಾಡ್ತಾ ಇದ್ದೇವೆ. ಪೀಪಲ್ ವಿತ್ ಡಿಸೆಬಿಲಿಟಿ, ಯಾರು ಡಿಸೆಬಿಲಿಟಿಗಳನ್ನ ಹೊಂದಿದ್ದಾರೆ ಅಥವಾ ಅಂಗಹೀನರಿದ್ದಾರೆ ಅವರಿಗಾಗಿ. ಈಸ್ ಆ್ಯನ್ ಅಪಾರ್ಚುನಿಟಿ ಫಾರ್ ದ ಕಮ್ಯುನಿಟಿ ಟು ಮೇಕ್ ಪಾಸಿಟಿವ್ ಚೇಂಜ್ ಇನ್ ಬ್ರೇಕಿಂಗ್ ಡೌನ್ ಬ್ಯಾರಿಯರ್ಸ್, ಓಪನಿಂಗ್ ಡೋರ್ಸ್ ಆ್ಯಂಡ್ ರಿಯಲೈಸಿಂಗ್ ಇನ್ಕ್ಲೂಸಿವ್ ಸೊಸೈಟಿ ಫಾರ್ ಆಲ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಈಸ್ ದೇರ್ ಎನಿ ನೀಡ್ ಫಾರ್ ದ ಸೆಲೆಬ್ರೇಷನ್, ಗಿವ್ ಟು ರೀಸನ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾದರೂ ಈ ಒಂದು ಆಚರಣೆಗಳನ್ನ ಮಾಡೋದ್ರಿಂದ ಏನಾದರೂ ಅವಶ್ಯಕತೆ ಇದೆಯಾ, ಆಚರಣೆ ಮಾಡುವಂಥ ಅವಶ್ಯಕತೆ ಇದೆಯಾ, ಹಾಗಾದರೆ ಆಚರಣೆ ಯಾಕೆ ಮಾಡಬೇಕು, ನಾವು ಮಾಡಬೇಕಾದ್ರೆ 2 ರೀಸನ್ಗಳನ್ನ ಕೊಡಿ ಯಾಕೆ ಮಾಡಬೇಕು ಅನ್ನೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಸ್, ದೇರ್ ಈಸ್ ಅ ನೀಡ್ ಫಾರ್ ಸೆಲೆಬ್ರೇಷನ್, ಈ ಒಂದು ಆಚರಣೆಗಳನ್ನ ಮಾಡುವಂಥ ಅವಶ್ಯಕತೆ ಇದೆ. ಟು ಕ್ರಿಯೇಟ್ ಅವೇರ್ನೆಸ್ ಎಮಾಂಗ್ ಪೀಪಲ್, ಜನರಲ್ಲಿ ಈ ರೀತಿಯಾಗಿ ಎಚ್ಚರಿಕೆ ಅಥವಾ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ. ಟು ಬ್ರಿಂಗ್ ಮೋರ್ ಪೀಪಲ್ ಟು ಕಾಂಟ್ರಿಬ್ಯೂಟ್ ಟು ದ ಕಾಜಸ್, ಈ ಒಂದು ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಇನ್ನು ಮುಂದೆ ಆಗಬಾರ್ದು ಅಂತ ಒಂದು ಅವೇರ್ನೆಸ್ಸನ್ನು ನಾವು ಜನರಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಇಂತಹ ಕಾರಣಗಳು ಏನಾಗಬಾರ್ದು, ಇಂಥ ಕಾರಣಗಳಿಗಾಗಿ ಯಾವುದೇ ಒಂದು ಜನ ಏನು ಮಾಡಬಾರ್ದಪ್ಪ ಅಂತಂದರೆ ಇಂಥ ಒಂದು ಕಾರಣಗಳಿಂದ ಜನ ತೊಳಲಬಾರ್ದು ಅಥವಾ ಬಳಲಬಾರ್ದು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡ್ಬಿಟ್ಟು ಇಲ್ಲಿ ಅವರು ಈ ರೀತಿಯಾದಂಥ ಸೆಲೆಬ್ರೇಷನ್ಗಳನ್ನ ಮಾಡ್ತಾ ಇದ್ದೇವೆ. ಇನ್ನು ಎರಡನೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೆಕೆಂಡ್, ಸ್ಟಡಿ ದ ಪಿಕ್ಚರ್ಸ್, ಇಲ್ಲಿ ಕೆಲವೊಂದಿಷ್ಟು ಪಿಕ್ಚರ್ಗಳನ್ನು ಕೊಡಲಾಗಿದೆ ನೋಡಿ. ಗಿವನ್ ಬಿಲೋ ಆ್ಯಂಡ್ ರೈಟ್ 2 sentences ಅಬೌಟ್ ದೆಮ್ ಇನ್ ಯುವರ್ ನೆಕ್ಸ್ಟ್ ನೋಟ್ಬುಕ್ ಅಬೌಟ್ ಗ್ಲೋಬಲ್ ವಾರ್ಮಿಂಗ್. ಸ್ಟಡಿ ದ ಪಿಕ್ಚರ್, ಈ ಒಂದು ಪಿಕ್ಚರ್ಗಳನ್ನು ಅಧ್ಯಯನ ಮಾಡಿ. ಗಿವನ್ ಬಿಲೋ, ಕೆಳಗೆ ಕೊಟ್ಟಿರ್ತಕ್ಕಂಥದ್ದು. ರೈಟ್ 2 sentences, 2 ಸೆಂಟೆನ್ಸ್ಗಳನ್ನ ಬರೀರಿ. ಅಬೌಟ್ ದೆಮ್, ಅವುಗಳ ಬಗ್ಗೆ. ಮೊದಲನೇದಾಗಿ ಇನ್ ಯುವರ್ ನೋಟ್ಬುಕ್ ಅಬೌಟ್ ಗ್ಲೋಬಲ್ ವಾರ್ಮಿಂಗ್, ಅದು ಜಾಗತಿಕ ತಾಪಮಾನ ಏರಿಕೆಗೆ ಹೇಗೆ ಕಾರಣ ಆಗ್ತಾ ಇದೆ ಅನ್ನೋದಕ್ಕಾಗಿ ನೀವು ಬರೀಬೇಕು. ಮೊದಲು ಹೇಗಿತ್ತು ಈ ಒಂದು ಪರಿಸರ ಅನ್ನೋದನ್ನು ಇಲ್ಲಿ ನೋಡೋಣ. ಇಲ್ಲಿ ನಮ್ಮ ಪರಿಸರ ಹೇಗಿತ್ತು ಮೊದಲಿಗೆ ಅಂತಂದರೆ ಈ ರೀತಿಯಾಗಿತ್ತು. ಅಂದರೆ ನಮ್ಮ ಪೂರ್ಣ ಭೂಮಿಯು ಹಚ್ಚು ಹಸಿರಾಗಿರ್ತಕ್ಕಂತಹ ಪ್ರಕೃತಿ ವೈವಿಧ್ಯತೆಯಿಂದ ಕೂಡಿತ್ತು. ಕೆಲವು ಶತಮಾನಗಳ ನಂತರ ಭೂಮಿ ಈ ರೀತಿಯಾಗಿ ಸೂರ್ಯ ಆವಾಗಲೂ ಶಾಂತವಾಗಿದ್ದ ಮತ್ತು ಆತ ಸೂಸುವಂತಹ ಬಿಸಿಲು ಬಹಳಷ್ಟು ಕಡಿಮೆ ಇತ್ತು. ತದನಂತರದಲ್ಲಿ ಬಹಳಷ್ಟು ಬಿಸಿಲು ಸೂಸಲಿಕ್ಕೆ ಆರಂಭ ಮಾಡಿದ ಸೂರ್ಯ. ತದನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗಿಡಗಳು, ಎನ್ವಿರಾನ್ಮೆಂಟ್ ಪೂರ್ಣ ಪ್ರಮಾಣದಲ್ಲಿ ಹಾಳಾಗ್ತಾ ಇದೆ. ಸೂರ್ಯನ ಸ್ಥಿತಿ ಸೂರ್ಯನಿಂದ ಬರ್ತಕ್ಕಂತಹ ಬಿಸಿಲು ಭಾಳಷ್ಟು ಏನಾಗಿದೆ ಅಂತ ಹೆಚ್ಚಾಗಿದೆ ಅಂತಕ್ಕಂಥದ್ದು. ಇದು ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣವಾಗಿ ಭಾಳಷ್ಟು ಸಮಸ್ಯೆಗಳನ್ನು ನಮಗೆ ತಂದು ಒಡ್ತಾ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ನೋಡಿ. ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನದ ಏರಿಕೆಯ ಕಾರಣಕ್ಕಾಗಿ ದ ಟೆಂಪ್ರೇಚರ್ ಆಫ್ ದ ಅರ್ತ್ ರೈಸಸ್, ಈ ಭೂಮಿಯ ಒಂದು ಉಷ್ಣಾಂಶ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಹೋಗ್ತಾ ಇದೆ. ಒನ್ ಆಫ್ ದ ಎಫೆಕ್ಟ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಈಸ್ ದ್ಯಾಟ್ ಫುಡ್ ಪ್ರೊಡಕ್ಷನ್ ಫ್ಲಕ್ಚುಯರ್ಸ್ ಆ್ಯಂಡ್ ದ ರೈನ್ಸ್ ಡು ನಾಟ್ ಅಕ್ಯೂರ್ ಇನ್ ಟೈಮ್. ಇಲ್ಲಿ ಏನಾಗ್ತಾ ಇದೆ, ಈ ಒಂದು ಗ್ಲೋಬಲ್ ವಾರ್ಮಿಂಗಿಂದ, ಜಾಗತಿಕ ತಾಪಮಾನದಲ್ಲಿ ಹೆಚ್ಚಾಗುವುದರಿಂದಾಗಿ ಫುಡ್ ಪ್ರೊಡಕ್ಷನ್ ಅಂದರೆ ಆಹಾರ ತಯಾರಿಕೆ ಆಗ್ತಕ್ಕಂಥದ್ದು ಸ್ವಲ್ಪ ನಿಧಾನವಾಗ್ತಾ ಇದೆ. ಜೊತೆಗೆ ಅದರಿಂದ ಸ್ವಲ್ಪ ಸಮಸ್ಯೆಗೆ ಒಳಗಾಗ್ತಾ ಇದೆ. ಜೊತೆಗೆ ರೈನ್ ಅಂದರೆ ಮಳೆಗಳು ಸರಿಯಾಗಿ ಇನ್ ಟೈಮ್ನಲ್ಲಿ ಆಗ್ತಾ ಇಲ್ಲ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ನ್ಯೂ ಪೋಯಮ್ ದಟ್ ಈಸ್ ಅವೇರ್ನೆಸ್ ಅಂತಕ್ಕಂತಹ ಒಂದು ಪದ್ಯವನ್ನು ಇವತ್ತು ನಾವು ಅಧ್ಯಯನ ಮಾಡ್ತಾ ಸಾಗೋಣ ಸ್ನೇಹಿತರೆ. ಇಲ್ಲಿ ಮೊದಲನೇದಾಗಿ ಮೊದಲ ಸ್ಟ್ಯಾಂಜಾನ ಅಧ್ಯಯನ ಮಾಡೋಣ. ಬ್ರೋಕನ್ ಬಾಟಲ್ಸ್ ಆ್ಯಂಡ್ ಚಾರ್ಡ್ ಪೀಸಸ್ ಆಫ್ ಗ್ಲಾಸ್. ಇಲ್ಲಿ ಬ್ರೇಕ್ ಅಂದರೆ ಒಡೆದ ಅಥವಾ ಬ್ರೋಕನ್ ಅಂತ ಅರ್ಥ ಆಗುತ್ತೆ.
ಇಲ್ಲಿ ನೋಡ್ಕೋಬೋದು. ಬ್ರೋಕನ್ ಅಂದರೆ ಒಡೆದಿರ್ತಕ್ಕಂತಹ ಬಾಟಲ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ಏನು ನೋಡ್ತಾ ಇದ್ದೇವೆ ಸ್ನೇಹಿತರೆ? ನಾವು ಬ್ರೋಕನ್ ಬಾಟಲ್ಸ್. ಬ್ರೋಕನ್ ಅಂದರೆ ಒಡೆದಿರ್ತಕ್ಕಂತಹ ಬಾಟಲಿಗಳನ್ನು ಅಥವಾ ಸೀಸೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಈ ಬ್ರೋಕನ್ ಬಾಟ್ಲಿಗಳಿಂದ ಏನಾಗ್ತಾ ಇದೆ? ಎಲ್ಲಂದರಲ್ಲಿ ಇವತ್ತು ನಾವು ಬ್ರೋಕನ್ ಬಾಟ್ಲಿಗಳನ್ನು ನೋಡ್ತಾ ಇದ್ದೇವೆ. ಒಡೆದ ಚೂರಾಗಿ ಬಿದ್ದಿರ್ತಕ್ಕಂತಹ ಬಾಟಲ್ಗಳನ್ನ ನೋಡ್ತಾ ಇದ್ದೇವೆ. ಆ್ಯಂಡ್ ಚಾರ್ಡ್ ಪೀಸಸ್ ಆಫ್ ಗ್ಲಾಸ್ ಅಂದರೆ ಅರ್ಧ ಉರಿದು ಬಿದ್ದಿರುವಂತಹ ಗ್ಲಾಸ್ನ ಪೀಸಸ್ಗಳನ್ನ ಇವತ್ತು ನಾವು ಎಲ್ಲೆಂದರಲ್ಲಿ ನೋಡ್ತಾ ಇದ್ದೇವೆ. ಈ ಒಂದು ಪದ್ಯದಲ್ಲಿ ಪರಿಸರ ಮಾಲಿನ್ಯದ ಬಗ್ಗೆ ನಮ್ಮಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂತಹ ಕೆಲವು ಅಂಶಗಳನ್ನು ಇಲ್ಲಿ ಸೇರಿಸಲಾಗಿದೆ. ಅಂದರೆ ಈ ಪೂರ್ಣ ಒಂದು ಏನು ಪೋಯಮ್ ಇದೆ, ಈ ಪೋಯಮ್ ಯಾವುದರ ಬಗ್ಗೆ ಇದೆ ಅಂತಂದರೆ ಅದು ಪರಿಸರ ಮಾಲಿನ್ಯದ ಕುರಿತಾಗಿದೆ ಅಂತಕ್ಕಂಥದ್ದು. ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಹೇಗಿವೆ ಅನ್ನೋದನ್ನು ಈ ಒಂದು ಕವಿತೆಯಲ್ಲಿ ಭಾಳಷ್ಟು ಚೆನ್ನಾಗಿ ವಿವರಣೆಯನ್ನು ಕೊಡ್ತಾ ಸಾಗ್ತಾ ಇದ್ದಾರೆ. ನೋಡೋಣ ಬನ್ನಿ. ಈಗ ಬ್ರೋಕನ್ ಬಾಟಲ್ಸ್ ಅಂದರೆ ಒಡೆದಿರ್ತಕ್ಕಂತಹ ಸೀಸೆಗಳಿರ್ಬೋದು. ಚಾರ್ಡ್ ಪೀಸಸ್ ಆಫ್ ಗ್ಲಾಸ್, ಇಲ್ಲಿ ಚಾರ್ಡ್ ಅಂತಂದರೆ ಇದ್ದಿಲು ಮಾಡು ಅಥವಾ ಇಲ್ಲೇನಾಗುತ್ತೆ ಅಂದರೆ ಚಾರ್ಡ್ ಹಾಫ್ ಬರ್ನ್ಡ್ ಅರ್ಧ ಸುಟ್ಟಿರುವಂತಹ ಅಂತ ಅರ್ಥ ಆಗುತ್ತೆ. ಆಫ್ ಗ್ಲಾಸ್, ವ್ಯಾಡೆಡ್ ಆಫ್ ನ್ಯೂಸ್ ಪೇಪರ್ಸ್ಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಪೇಪರ್ಗಳನ್ನು ಏನು ಮಾಡಿದ್ದಾರೆ, ಕಟ್ಟಿ ಎಸೆದಿರ್ತಾರೆ ಅಂತ ಹೇಳಿಬಿಟ್ಟು ನ್ಯೂಸ್ ಪೇಪರ್ಗಳನ್ನು ಕಟ್ಟಿ ಎಸೆದಿರ್ತಕ್ಕಂಥದ್ದು. ಟಾಸ್ಡ್ ಆನ್ ದ ಗ್ರಾಸ್, ಎಲ್ಲಿ ಎಸೆದಿರ್ತಾರೆ ಅಂತಂದರೆ ಕೇರ್ಲೆಸ್ ಆಗಿ. ಟಾಸ್ಡ್ ಅಂದರೆ ಕೇರ್ಲೆಸ್ ಆಗಿ ಬಿಸಾಡೋದು ಅಂಥೇಳಿ. ಕೇರ್ಲೆಸ್ ಆಗಿ ಏನು ಮಾಡಿರ್ತಾರೆ, ಬಿಸಾಡಿದ್ದಾರೆ ಅಂಥೇಳಿ. ಎಲ್ಲಿ ಬಿಸಾಡಿದ್ದಾರೆ ಅಂತಂದರೆ ಆನ್ ದ ಗ್ರಾಸ್, ಹುಲ್ಲಿನ ಹಾಸಿನ ಮೇಲೆ ಎಲ್ಲಿ ಎಸೆದಿರ್ತಾರೆ ಅಂತಕ್ಕಂಥದ್ದು. ಪೂರಿಂಗ್ ಆಫ್ ಕಾಂಕ್ರೀಟ್ ಆ್ಯಂಡ್ ಟಿಯರಿಂಗ್ ಔಟ್ ಟ್ರೀಸ್, ಏನು ಮಾಡ್ತಾ ಇದ್ದಾರೆ, ಈ ಕಾಂಕ್ರೀಟ್ ಅಂತಕ್ಕಂಥ ಹಾಕುವುದಕ್ಕಾಗಿ, ಕಾಂಕ್ರೀಟ್ ಅನ್ನೋದನ್ನು ಅಥವಾ ಘನವಾಗಿರ್ತಕ್ಕಂಥ ವಸ್ತುವನ್ನು ಹಾಕುವುದಕ್ಕಾಗಿ ಏನು ಮಾಡ್ತಾ ಇದ್ದಾರೆ, ಟಿಯರಿಂಗ್ ಔಟ್ ಟ್ರೀಸ್, ಇಲ್ಲಿ ಪೂರ್ಣ ಪ್ರಮಾಣದ ಗಿಡಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಅಥವಾ ಪೂರ್ಣ ಪ್ರಮಾಣದ ಗಿಡಗಳನ್ನೆಲ್ಲ ಕಡಿದು ಹಾಕ್ತಾ ಇದ್ದಾರೆ. ಅದಕ್ಕಾಗಿ ಪೂರಿಂಗ್ ಅಂದರೆ ಸುರಿಯೋದು ಅಂತ ಅರ್ಥ ಆಗುತ್ತೆ. ಪೂರಿಂಗ್ ಆಫ್ ಕಾಂಕ್ರೀಟ್ ಹಾಕುವುದಕ್ಕಾಗಿ ಏನು ಮಾಡ್ತಾ ಇದ್ದಾರೆ, ಗಿಡಗಳನ್ನು ಪೂರ್ಣ ಪ್ರಮಾಣದಲ್ಲಿ ಜೋರಾಗಿ ಎಳೆದು ಹರಿದು ತೆಗಿತಾ ಇದ್ದಾರೆ ಅಥವಾ ಅವುಗಳನ್ನ ಕಡಿದು ತೆಗಿತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ದಿಸ್ ಈಸ್ ದ ಎನ್ವಿರಾನ್ಮೆಂಟ್ ದ್ಯಾಟ್ ಸರೌಂಡ್ಸ್ ಮೀ, ದಿಸ್ ಈಸ್ ದ ಎನ್ವಿರಾನ್ಮೆಂಟ್, ಈ ಥರನಾಗಿರ್ತಕ್ಕಂಥ ಒಂದು ಪರಿಸರ. ಎನ್ವಿರಾನ್ಮೆಂಟ್ ಅಂತಂದರೆ ಪರಿಸರ. ದ್ಯಾಟ್ ಅದು ಸರೌಂಡ್ಸ್ ಮೀ, ನಮ್ಮನ್ನು ಸುತ್ತುವರಿದಿದೆ. ನಿಜವಾಗಲೂ ನೋಡಿದಾಗ ಭಾಳಷ್ಟು ಖೇದಕರ. ಇಂತಹ ಒಂದು ಪರಿಸರ ನಮ್ಮ ಸುತ್ತಲೂ ಇದೆ ಅನ್ನೋದು ನಮ್ಮ ಕಣ್ಣು ಮುಂದೆ ನಾವು ದಿನಾಲೂ ನೋಡ್ತಾ ಇದ್ದೇವೆ. ಇಂಥ ಪರಿಸರ ನಮ್ಮ ಸುತ್ತ ಇದೆ ಅಂತಕ್ಕಂಥದ್ದು ಸತ್ಯವೂ ಹೌದು. ಇನ್ನು ಎರಡನೇ ಸ್ಟೇಂಜನ್ನು ಅಧ್ಯಯನ ಮಾಡೋಣ ಸ್ನೇಹಿತರೆ. ಎರಡನೇ ಸ್ಟೇಂಜ್ ನೋಡೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಪಾಯ್ಸನಸ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್ ಅಂದರೆ ವಿಷಕಾರಕವಾಗಿರ್ತಕ್ಕಂಥ ಅಥವಾ ವಿಷವುಳ್ಳ ಮತ್ತು ಇನ್ಸೆಕ್ಟಿಸೈಡ್ಸ್ ಅಂತಂದರೆ ಕ್ರಿಮಿನಾಶಕಗಳನ್ನು ಹೊಂದಿರತಕ್ಕಂತಹ ಔಷಧವನ್ನು ಸಿಂಪಡಣೆ ಮಾಡಿರ್ತಕ್ಕಂತಹ ಅಂತಹ ಒಂದು ಆಹಾರ ನಮಗೆ ಇವತ್ತು ತಿನ್ನಲಿಕ್ಕೆ ಸಿಗ್ತಾ ಇದೆ. ಪಾಯ್ಸನಸ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್ ಸ್ಪ್ರೆಡ್ ಆನ್ ಅವರ್ ಫುಡ್, ನಮ್ಮ ಒಂದು ಆಹಾರದ ಮೇಲೆ ಚಿಮುಕಿಸಲಾಗಿದೆ. ಸ್ಪ್ರೆಡ್ ಅಂತಂದರೆ ಚಿಮುಕಿಸೋದು. ನಮ್ಮ ಒಂದು ಆಹಾರದ ಮೇಲೆ ಏನು ಮಾಡಲಾಗಿದೆ, ಪಾಯ್ಸನಸ್ ವಿಷಕಾರಕವಾಗಿರ್ತಕ್ಕಂತಹ ಇನ್ಸೆಕ್ಟಿಸೈಡ್ಸ್ಗಳನ್ನು ಅಥವಾ ಕ್ರಿಮಿನಾಶಕ ಔಷಧಗಳನ್ನು ಏನು ಮಾಡಲಾಗಿದೆ, ಚಿಮುಕಿಸಲಾಗಿದೆ. ಮತ್ತು ಓಷಿಯನ್ಸ್, ಸಾಗರಗಳು, ನಮ್ಮ ಜಗತ್ತಿನಲ್ಲಿರ್ತಕ್ಕಂತಹ ಮಹಾಸಾಗರಗಳು ಫಿಲ್ಲಿಂಗ್ ವಿತ್ ಥಿಕ್ ಆಯಿಲ್ ಕ್ರೂಡ್ ಏನು ಮಾಡ್ತಾ ಇವೆ, ಈ ಆಳವಾಗಿರ್ತಕ್ಕಂತಹ ಸಾಗರಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಇವತ್ತು ಆಯಿಲನ್ನು ತೆಗಿತಾ ಇದ್ದಾರೆ. ಆಯಿಲ್ ಅಂತಂದರೆ ಗೊತ್ತಾಗುತ್ತೆ ನಿಮಗೆ, ಇವತ್ತು ಪೆಟ್ರೋಲ್, ಡೀಸೆಲ್ ಇನ್ನಿತರ ಈ ಒಂದು ಆಯಿಲ್ಗಳನ್ನು ತೆಗಿತಾ ಇದ್ದಾರೆ. ಎಲ್ಲಿಂದ, ಸಮುದ್ರ ಆಳದಿಂದ ತೆಗಿತಾ ಇದ್ದಾರೆ. ತೆಗಿತಿರಬೇಕಾದ್ರೆ ಒಂದಿಷ್ಟು ಅಂಶ ಏನು ಮಾಡ್ತಾ ಇದೆ, ಈ ಸಾಗರಗಳಲ್ಲಿ ಸೇರಿಕೊಳ್ತಾ ಇದೆ. ಈ ರೀತಿಯಾಗಿ ಸೇರ್ಕೊಳ್ಳೋ ಮುಖಾಂತರವಾಗಿ ಏನಾಗ್ತಾ ಇದೆ ಅಂದರೆ ಈ ಜಲಚರ ಜೀವಿಗಳಿಗೆ ಅದು ಆಪತ್ತನ್ನು ತಂದು ಒಡ್ತಾ ಇದೆ. ಅವು ಜೀವಕ್ಕೆ ಹಾನಿ ಮಾಡ್ತಾ ಇದೆ. ಯಾವುದು, ಕ್ರೂಡ್ ಆಯಿಲ್, ಕಚ್ಚಾ ತೈಲ ಅಂತಕ್ಕಂಥದ್ದು. ಅದು ತಿಕ್ಕಾಗಿರುತ್ತೆ. ತಿಕ್ ಅಂದರೆ ಸ್ವಲ್ಪ ದಪ್ಪದಾಗಿರ್ತಕ್ಕಂಥ ಒಂದು ಆಯಿಲ್ ಏನು ಮಾಡುತ್ತೆ, ಈ ಸಮುದ್ರ ಸಾಗರಗಳಲ್ಲಿರ್ತಕ್ಕಂತಹ ಜೀವಿಗಳಿಗೆ
ಅದು ಬಹಳಷ್ಟು ಪ್ರಾಣಹಾನಿಯನ್ನು ಮಾಡುವಂಥದ್ದಾಗಿದೆ. ಓಷಿಯನ್ಸ್ ಫಿಲ್ಲಿಂಗ್ ವಿತ್ ಥಿಕ್ ಆಯಿಲ್ ಕ್ರೂಡ್. ಇವತ್ತು ಸಂಪೂರ್ಣ ಸಾಗರ ಎಲ್ಲ ಇಂಥ ಒಂದು ಕಚ್ಚಾ ತೈಲದಿಂದ ಏನಾಗ್ತಾ ಇದೆ, ಅದರಲ್ಲಿ ಫಿಲ್ ಆಗ್ತಾ ಇದೆ, ತುಂಬಿ ಹೋಗ್ತಾ ಇದೆ ಅಂತಕ್ಕಂಥದ್ದು. ಆಲ್ ಸೀ ಲೈಫ್, ಎಲ್ಲ ಸಮುದ್ರ ಜೀವಿಗಳು ಡೆಸ್ಟಿನೇಟ್ ಟು ಸ್ಲೋ ಆಫ್ ಫುಲ್ ಡೂಮ್. ಇಲ್ಲಿ ಏನಾಗ್ತಾ ಇದೆ, ಡೆಸ್ಟಿನೇಟೆಡ್ ಟು ಅ ಸ್ಲೋ ಆಫ್ ಫುಲ್ ಡೂಮ್ ಅಂತ ಹೇಳ್ತಾ ಇದ್ದಾರೆ. ಭೀಕರವಾಗಿರ್ತಕ್ಕಂಥ ಒಂದು ಹಾನಿಗೆ ಒಳಗಾಗ್ತಾ ಇವೆ. ಯಾವುದು? ಸೀ ಲೈಫ್ ಅಂದರೆ ಸಮುದ್ರ ಜೀವಿಗಳು, ಸಮುದ್ರದಲ್ಲಿ ವಾಸವಾಗಿರುವಂತಹ ಜೀವಿಗಳು. ಸೊ ಎಲ್ಲ ಸಮುದ್ರ ಜೀವಿಗಳು ಏನು ಮಾಡ್ತಾ ಇವೆ, ಒಂದು ಹಾನಿಕಾರಕವಾಗಿರ್ತಕ್ಕಂಥ ಒಂದು ಅವಸ್ಥೆಗೆ ಬಂದು ತಲುಪ್ತಾ ಇವೆ. ಯಾವುದರಿಂದಾಗಿ? ಈ ಒಂದು ಕಚ್ಚಾ ತೈಲ ನೀರಲ್ಲಿ ಮಿಶ್ರಣವಾಗುವುದರಿಂದಾಗಿ. ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಟು ಕನ್ಸ್ಯೂಮ್. ಇಂತಹ ಎಲ್ಲ ವಿಷಯಗಳನ್ನು ನಾವೇನು ಮಾಡಬೇಕಾಗಿದೆ, ಇವತ್ತಿನ ದಿವಸ ಕನ್ಸ್ಯೂಮ್ ಮಾಡ್ಕೊಳ್ಬೇಕಾಗಿದೆ. ಅಂತಂದರೆ ಇವತ್ತು ನಾವು ಎಲ್ಲ ಒಂದು ವಿಚಾರಗಳನ್ನ ಸೇವಿಸ್ತಾ ಇದ್ದೇವೆ ಮತ್ತು ಇವುಗಳನ್ನೆಲ್ಲ ನೋಡಿಕೊಂಡು ನಾವು ಸುಮ್ಮನೆ ಇರುವಂತಾಗಿದೆ. ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಮಿಲ್ಸ್ ಪಂಪಿಂಗ್ ಔಟ್ ಐರನ್ ಎಕ್ಸ್ಪೆಲ್ಲಿಂಗ್ ಯೆಲ್ಲೋ ಫ್ಯೂಮ್ಸ್. ಇಲ್ಲಿ ಏನು ಮಾಡ್ತಾ ಇವೆ ಅಂದರೆ, ಮಿಲ್ಸ್ ಅಂದರೆ ನಾವೇನು ಹೇಳ್ತಾ ಇದ್ದೇವೆ, ಗಿರಣಿಗಳು ಅಂತ ಕರಿತಾ ಇದ್ದೇವಲ್ಲ ಅದು. ಗಿರಣಿಗಳು ಏನು ಮಾಡ್ತಾ ಇವೆ, ಪಂಪಿಂಗ್ ಔಟ್ ಹೊರ ಹಾಕ್ತಾ ಇವೆ, ಐರನ್ ಕಬ್ಬಿಣದ, ಎಕ್ಸ್ಪೆಲಿಂಗ್ ಯೆಲ್ಲೋ. ಎಕ್ಸ್ಪೆಲಿಂಗ್ ಅಂತಂದರೆ ಅದರಿಂದ ಉಂಟಾಗ್ತಕ್ಕಂತಹ ಕೆಲವೊಂದಿಷ್ಟು ಏನು ಹೊಗೆ ಅಂತ ರೂಪದ ಒಂದು ಹೊರದೂಡ್ತಾ ಇವೆ ಅಂತ ಹೇಳ್ತೀವಿ. ಎಕ್ಸ್ಪೆಲಿಂಗ್ ಅಂದರೆ ಹೊರದೂಡ್ತಾ ಇವೆ. ಏನನ್ನ ಹೊರದೂಡ್ತಾ ಇವೆ ಅಂದರೆ ಯೆಲ್ಲೋ ಫ್ಯೂಮ್ಸ್. ಯೆಲ್ಲೋ ಅಂದರೆ ಈ ಹಳದಿ ಬಣ್ಣದ ಹೊಗೆಯನ್ನು ಹೊರಗೆ ಹಾಕ್ತಾ ಇವೆ. ಈ ಹಳದಿ ಬಣ್ಣದ ಹೊಗೆ ಬಹಳಷ್ಟು ಹಾನಿಕಾರಕವಾಗಿರ್ತಕ್ಕಂತಹ ಒಂದು ಹೊಗೆಯಾಗಿದೆ. ಮಿಲ್ಸ್ ಪಂಪಿಂಗ್ ಔಟ್ ಅಯಾನ್ ಎಕ್ಸ್ಪೆಲಿಂಗ್ ಯೆಲ್ಲೋ ಫ್ಯೂಮ್ಸ್. ಇಲ್ಲಿ ಫ್ಯೂಮ್ಸ್ ಅಂದರೆ ಹೊಗೆ ಅಂಥೇಳಿ, ಇದು ಭಾಳಷ್ಟು ಹಾನಿಕಾರಕ ವಿಷಕಾರಕ ಹೊಗೆ ಆಗಿರುತ್ತೆ. ಏರ್ಲೈನ್ಸ್ ಅಂತಂದರೆ ವಿಮಾನಗಳು. ಎಮಿಟಿಂಗ್, ಅವು ಸಹಿತ ಏನು ಮಾಡ್ತಾ ಇವೆ, ಹೊರ ಹಾಕ್ತಾ ಇವೆ. ಎಮಿಟಿಂಗ್ ಅಂದರೆ ಹೊರ ಹಾಕ್ತಾ ಇವೆ ಅಥವಾ ಹೊರ ಸೂಸ್ತಾ ಇವೆ. ಏನನ್ನ? ಕಾಸ್ಟಿಕ್ ಗ್ಯಾಸಸ್ ಅಂದರೆ ರಾಸಾಯನಿಕ ಪದಾರ್ಥಗಳಿಂದ ಸುಡುವಂತಹ ಕೆಲವೊಂದಿಷ್ಟು ಗಾಳಿಯನ್ನು ಹೊರ ಹಾಕ್ತಾ ಇದೆ. ಕಾಸ್ಟಿಕ್ ಗ್ಯಾಸಸ್ ಫ್ರಾಮ್ ಫ್ಯೂಲ್ಸ್ ಅಂದರೆ ಅದು ಇಂಧನದಿಂದ. ಇಲ್ಲಿ ಏನಾಗುತ್ತೆ ಅಂದರೆ ಕೆಮಿಕಲ್ ಆ್ಯಕ್ಷನ್ ಆಗುತ್ತೆ ಅಂಥೇಳಿ. ಬರ್ನಿಂಗ್ ಬೈ ಕೆಮಿಕಲ್ ಆ್ಯಕ್ಷನ್, ರಾಸಾಯನಿಕ ಪ್ರಕ್ರಿಯೆ ಜರುಗಿ ಅಲ್ಲಿ ಒಂಥರ ಏನಾಗುತ್ತೆ ಅಂದರೆ ಗ್ಯಾಸ್ ಹೊರಗೆ ಬರ್ತಾ ಇದೆ. ಅದರಿಂದ ಆಕಾಶವು ಸಹಿತ ಮಲಿನವಾಗ್ತಾ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ವೆಪನ್ಸ್ ಆಫ್ ಡಿಸ್ಟ್ರಕ್ಷನ್ ಟೆಸ್ಟೆಡ್ ಆಟ್ ಡಿಸಲ್ಯೂಟೆಡ್ ಸೈಟ್ಸ್ ಅಂತ ಹೇಳ್ತಾರೆ. ವೆಪನ್ಸ್ ಅಂದರೆ ಯುದ್ಧೋಪಕರಣಗಳು ಅಂತ ಕರಿತೇವೆ ನಾವು. ಆಫ್ ಡಿಸ್ಟ್ರಕ್ಷನ್ ಅಂದರೆ ಈ ನಾಶ ಮಾಡ್ತಕ್ಕಂಥ, ವಿನಾಶ ಮಾಡ್ತಕ್ಕಂಥ ಕೆಲವೊಂದಿಷ್ಟು ವೆಪನ್ಗಳನ್ನು ಏನು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಅಂತಂದರೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ಎಲ್ಲಿ? ಡಿಸೋಲೇಟೆಡ್ ಸೈಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿರ್ಜನ ಪ್ರದೇಶದಲ್ಲಿ ಇವತ್ತೇನು ಮಾಡ್ತಾ ಇದ್ದಾರೆ, ಅಂತಹ ಒಂದಿಷ್ಟು ಟೆಸ್ಟ್ಗಳು ನಡೀತಾ ಇವೆ, ಅಣು ಪರೀಕ್ಷೆಗಳು ನಡೀತಾ ಇವೆ, ಪರಮಾಣು ಪರೀಕ್ಷೆಗಳು ನಡೀತಾ ಇವೆ, ಪರಮಾಣು ಅಸ್ತ್ರದ ಪರೀಕ್ಷೆಗಳು ಸಹಿತ ಇವತ್ತು ಮರುಭೂಮಿಯಲ್ಲಿ ನಡೀತಾ ಇವೆ. ಆ್ಯಂಡ್ ದಿಸ್ ಈಸ್ ದ ಏರ್ ದ್ಯಾಟ್ಸ್ ಟು ಸಸ್ಟೈನ್ ಲೈಫ್. ಈ ಎಲ್ಲ ಏನಾಗ್ತಾ ಇದೆ, ಇಂತಹ ಒಂದು ಗಾಳಿಯನ್ನು ನಾವು ಇವತ್ತು ಉಸಿರಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೋಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಕೊನೆಗೆ ಬರ್ತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಕೊನೆಯ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾ ಇದ್ದಾರೆ ಅವರು, ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ದ್ಯಾಟ್ ಸಮ್ ಒನ್ ಕ್ಯಾನ್ ಡೂ ಲೈಕ್ ರೈಸ್ ದ ಅವೇರ್ನೆಸ್ ಟು ದೋಸ್ ಅರೌಂಡ್ ಯು. ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ದ್ಯಾಟ್ ಸಮ್ ಒನ್ ಕ್ಯಾನ್ ಡೂ ಲೈಕ್ ಆರ್ ರೈಸಸ್ ದ ಅವೇರ್ನೆಸ್ ಟು ದೋಸ್ ಅರೌಂಡ್ ಯು. ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಜನರು ಇವುಗಳ ಬಗ್ಗೆ ನಿಮಗೆ ಒಂದಿಷ್ಟು ಜಾಗೃತಿಯನ್ನು, ನಿಮಗೆ ಒಂದಿಷ್ಟು ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿರ್ತಾರೆ. ದ್ಯಾಟ್ ಇಫ್ ವಿ ಡೋಂಟ್ ಹೀರ್ ದ ಪ್ರಾಬ್ಲಮ್, ದ್ಯಾಟ್ ಒಂದು ವೇಳೆ ಇಫ್ ವಿ ಡೋಂಟ್ ಹೀರ್ ದ ಪ್ರಾಬ್ಲಮ್, ನಾವು ಈ ಒಂದು ಪ್ರಾಬ್ಲಮನ್ನು ಅಥವಾ ಈ ಒಂದು ಸಮಸ್ಯೆಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದರೆ, ಲಕ್ಷ್ಯಗೊಟ್ಟು ನೋಡದೆ ಹೋದರೆ, ಎಚ್ಚರಿಕೆಯಿಂದ ಈ ಒಂದು ಸಮಸ್ಯೆಯನ್ನು ನಾವು ಸರಿಯಾಗಿ ತೆಗೆದುಕೊಳ್ಳದೆ ಹೋದರೆ, ಇಟ್ಸ್ ಯುವರ್ ಲೈಫ್, ಇದು ನಿಮ್ಮ ಜೀವನ, ದ್ಯಾಟ್ಸ್ ಅಟ್ ಸ್ಟೇಕ್, ಈಗ ಒಂದು ಜೀವನ ಏನಾಗಿದೆ ಅಂತಂದರೆ ಇವತ್ತು ಅಪಾಯದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ.
ಅಂತಹ ಒಂದು ಅಪಾಯದಲ್ಲಿ ನಾವು ಏನು ಮಾಡಬೇಕಂದ್ರೆ ಅಪಾಯಕಾರಿ ಸ್ಥಿತಿಯಲ್ಲಿ ನಾವು ಜೀವನವನ್ನು ಮಾಡಬೇಕಂತ ಅನಿವಾರ್ಯತೆ ಉಂಟಾಗ್ತದೆ ಅಂತಕ್ಕಂಥದ್ದು. ದ ಡಿಸ್ಟ್ರಕ್ಷನ್ ಆಫ್ ಅ ಮ್ಯಾನ್, ಅದು ಈ ಮನುಷ್ಯನನ್ನು ಸಂಪೂರ್ಣವಾಗಿ ವಿನಾಶ ಮಾಡಿಬಿಡುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಪರಿಸರ ಮಾಲಿನ್ಯದಿಂದ ಉಂಟಾಗ್ತಕ್ಕಂತಹ ದುಷ್ಪರಿಣಾಮಗಳ ಬಗ್ಗೆ ಇಲ್ಲಿ ಅತ್ಯಂತ ಉತ್ತಮವಾಗಿ ವಿವರಣೆಯನ್ನು ಕೊಡಲಾಗಿದೆ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.